ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಬಳೆಗಳಿಗೆ ವರ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ಡಿಂದ 8 ಸಿಲ್ಕ್ ಥ್ರೆಡನ್ನು ತಗೊಂಡಿದ್ದೀನಿ, ಗಂಟಾಕಿ ಇಟ್ಕೊಂಡಿದ್ದೀನಿ. ಇದು ಗಂಟಾಕೋ ಅವಶ್ಯಕತೆ ಇಲ್ಲ ಡಿಸೈನ್ಗೆ. ಇಲ್ಲಿ 8 ಇರೋದ್ರಿಂದ ಆ ಕಡೆ ಈ ಕಡೆ ಹೋಗುತ್ತಂತ ಈ ಥರ ಗಂಟಾಕಿ ನಾನು ಥ್ರೆಡನ್ನು ಇಟ್ಕೊಂಡಿದ್ದೆ. ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಈ ಥರ ಬಳೆಗಳು ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ. ಇದನ್ನು ನಾವು ಬಿಸಾಡೋ ಬದಲು ರೀಯೂಸ್ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಮೊದಲು ನೋಡಿ, ಈ ಥರ ಥ್ರೆಡ್ ಇದೆಯಲ್ಲ, ಇದನ್ನು ಈ ಥರ ಒಂದು ಗಂಟನ್ನು ಹಾಕಬೇಕು. ಇದಕ್ಕೆ ಈ ಥರ ಗಂಟನ್ನು ಹಾಕ್ಕೋತೀನಿ, 2 ಗಂಟನ್ನು ಕಟ್ಕೋತೀನಿ. ಇದಕ್ಕೆ ಈ ಥರ ಗಂಟನ್ನು ಹಾಕಿ ಇಲ್ಲಿ ಇದೆಯಲ್ಲ, ಇದನ್ನು ಕಟ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ. ಇದನ್ನು ಹೀಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ನೋಡಿ, ಈ ಥರ ಕ್ರೋಶಾ ವರ್ಕಿಂದ ನಾನು ಬಳೆಗಳಿಗೆ ವರ್ಕನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀವೇ ನಿಮ್ಮ ಬಳೆಗಳನ್ನು ನೀವು ಕೈಯಾರೆ ರೆಡಿ ಮಾಡ್ಕೋಬೋದು. ಹಾಗೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನಲ್ಲಿ ನಿಮ್ಮ ಡ್ರೆಸ್ ಅಥವಾ ಸೀರೆಗಳಿಗೆ ಮ್ಯಾಚ್ ಆಗೋ ಥರ ನೀವೇ ರೆಡಿ ಮಾಡ್ಕೋಬೋದು. ಮೊದಲು ನೋಡಿ, ಇಲ್ಲಿ ಹೋಲ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನಾನು ಈ ಥರ ನೀಡಲ್ನ ಹಾಕ್ತೀನಿ. ನೋಡಿ, ಇಲ್ಲಿ ನೀಡಲ್ನ ಹಾಕ್ಕೊಂಡು ಈ ದಾರನ ತರ್ತೀನಿ ಹೊರಗಡೆ. ಈ ಥರ ತಂದು ಒಂದು ಲಾಕ್ ಮಾಡಿಕೊಂಡೆ. ಇವಾಗ ಈ ನೀಡಲ್ನ ಈ ಬಳೆ ಒಳಗಡೆಯಿಂದ ಈ ಥರ ಹಾಕಿ ಈ ದಾರನ ತಂದು ಇಲ್ಲಿ ಲಾಕನ್ನು ಮಾಡ್ಕೋತೀನಿ. ಈ ಥರ ಲಾಕ್ ಮಾಡ್ಕೋಬೇಕು. ಇದು ಥ್ರೆಡ್ ಇದೆಯಲ್ಲ, ಇದನ್ನು ಹೀಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಒಂದು ಸ್ವಲ್ಪ ಹಾಕೋವರೆಗೂ. ಇಲ್ಲಿ ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶಾ ಅಂದರೂ ಒಂದೇ. ನೋಡಿ, ಮತ್ತೆ ಒಂದು ಸಿಂಗಲ್ ಕ್ರೋಶಾ ಮಾಡಿಕೊಂಡೆ ಈ ಗ್ಯಾಪ್ ಒಳಗಡೆ. ಈ ಥರ ನೀಡಲ್ನ ಹಾಕಬೇಕು. ಈ ಥ್ರೆಡ್ಡನ್ನು ತಂದು ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಇಲ್ಲಿ ನೀವು ಬೀಡ್ಸ್ಗಳನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ಯಾವುದೇ ರೀತಿಯ ಬೀಡ್ಗಳನ್ನು ಯೂಸ್ ಮಾಡಿಲ್ಲ, ಪ್ಲೇನ್ ಆಗಿ ತೋರಿಸ್ತಾ ಇದ್ದೀನಿ. ಹಾಗೆ ಸಿಂಗಲ್ ಕಲರ್ನಲ್ಲಿ ಬಳೆಗಳಿಗೆ ನಿಮ್ಮ ಸೀರೆಗೆ ಮ್ಯಾಚ್ ಆಗೋ ಥರ ನೀವೇ ಬಳೆಗಳನ್ನು ಯಾವ ಥರ ತಯಾರು ಮಾಡ್ಬೋದಂತ ಒಂದು ಐಡಿಯಾ ಕೊಡ್ತಿದ್ದೀನಿ. ಇಷ್ಟ ಆಗಿದ್ದರೆ ನೀವು ಒಂದು ಸಲ ಟ್ರೈ ಮಾಡ್ಬೋದು. ಈ ಥರ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು ಬಳೆಗಳಿಗೆ. ಈ ಥರ ನಿಧಾನಕ್ಕೆ ಮಾಡ್ತಾ ಬನ್ನಿ. 8 ತಗೊಂಡಿದ್ದೀನಿ, 6 ಕೂಡ ನೀವು ಮಾಡ್ಕೋಬೋದು. ಈ ಥರ ಒಂದು ಸ್ವಲ್ಪ ದೂರದವರೆಗೆ ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ರೀತಿಯ ಗಮ್ ಹಚ್ಚೋ ಅವಶ್ಯಕತೆ ಇರೋದಿಲ್ಲ. ಒಂದು ಸ್ವಲ್ಪ ದೂರ ಈ ಥರ ಮಾಡಿಕೊಂಡ್ರೆ ಸಾಕು. ಈ ಥ್ರೆಡ್ ಕೂಡ ಕಟ್ ಮಾಡ್ಕೊಂಡು ಬಿಡೋಣ. ಇವಾಗ ಇದನ್ನು ಕಟ್ ಮಾಡ್ಕೋತೀನಿ. ನೋಡಿ, ಈ ಥರ ಕಟ್ ಮಾಡಿಕೊಂಡೆ. ಹೀಗೆ ಮತ್ತೆ ಕಂಟಿನ್ಯೂ ಮಾಡ್ಕೋತೀನಿ. ಸಿಂಗಲ್ ಕ್ರೋಶಗಳನ್ನು ಕಂಟಿನ್ಯೂ ಮಾಡ್ಕೋಬೇಕು ಬಳೆಗಳಿಗೆ. ಈ ಥರ ಬಳೆಗಳನ್ನು ನೋಡಿ, ಮದುವೆಗೆ ಹೋಗಿ ಬಂದರೆ ಸಾಕು, ಬಂದಮೇಲೆ ಯಾರು ಕೂಡ ಈ ಬಳೆಗಳನ್ನು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ, ಬಿಸಾಕ್ಬಿಡ್ತೀವಿ. ಇಲ್ಲಾಂದರೆ ಹಾಗೆ ಹಿಂದ್ಗಡೆ ಇಟ್ಬಿಡ್ತೀವಿ, ಯೂಸೇ ಮಾಡೋದಿಲ್ಲ. ಅದನ್ನು ನಾವು ಈ ಥರ ಮರುಬಳಕೆ ಮಾಡ್ಕೋಬೋದು. ನಿಮ್ಗೆ ಯಾವ ಕಲರ್ ಥ್ರೆಡ್ ಬೇಕೋ ಆ ಕಲರ್ ಥ್ರೆಡ್ಡಿಂದ ನೀವು ವರ್ಕ್ ಮಾಡಿಕೊಂಡು ಸೀರೆಗಳಿಗೆ ಮ್ಯಾಚ್ ಅಥವಾ ಡ್ರೆಸ್ಗಳಿಗೆ ಮ್ಯಾಚ್ ಮಾಡಿಕೊಂಡು ಬಳೆಗಳನ್ನು ರೆಡಿ ಮಾಡ್ಕೋಬೋದು. ಈ ಥರ ನಾನಿವಾಗ ಈ ಪೂರ್ತಿ ಬಳೆ ಕಂಪ್ಲೀಟ್ ಆಗೋವರೆಗೂ ನಾನು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ. ಪೂರ್ತಿಯಾಗಿ ಇದೇ ಥರ ಮಾಡ್ತಾ ಬನ್ನಿ ಸಿಂಗಲ್ ಕ್ರೋಶಾ. ಓಕೆ ಫ್ರೆಂಡ್ಸ್, ನೋಡಿ, ನಾನು ಈ ಥರ ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತಿದ್ದೀನಿ. ಎಲ್ಲೂ ಕೂಡ ಥ್ರೆಡ್ ಬಂದಿಲ್ಲ, ನೀಟ್ ಫಿನಿಶಿಂಗ್ ಬಂದಿದೆ. ನೋಡಿ, ಈ ಥರ ಬ್ಯಾಕ್ ಸೈಡಿಂದ ಕೂಡ ನೀಟಾಗಿ ಕಾಣಿಸ್ತಾ ಇದೆ, ಮುಂದ್ಗಡೆಯಿಂದನೂ ನೀಟಾಗಿ ಬಂದಿದೆ. ಎಂಡ್ವರೆಗೂ ನಾವು ಈ ಥರ ಮಾಡ್ಕೋಬೇಕು. ಲಾಸ್ಟಲ್ಲಿ ಯಾವ ಥರ ಫಿನಿಶಿಂಗ್ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೇನ್ ಇಂಪಾರ್ಟೆಂಟ್ ಇರೋದು ಎಂಡ್ ಯಾವ ಥರ ಮಾಡ್ಕೋತೀವಂತ, ಅಂದರೆ ಇಲ್ಲಿ ಫಿನಿಶಿಂಗ್ ಯಾವ ಥರ ಮಾಡ್ಕೋಬೇಕು ಅದರಲ್ಲೇ ಇಂಪಾರ್ಟೆಂಟ್ ಇರೋದು.
ಈ ಥರ ಸಿಂಗಲ್ ಕ್ರೋಶಗಳನ್ನು ಎಂಡ್ವರೆಗೂ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ನಾನು. ಇಲ್ಲಿ ಬೇಕಿದ್ರೆ ಇನ್ನೊಂದು ಹಾಕ್ಕೋಬೋದು. ನಾನಿಲ್ಲಿ ಥ್ರೆಡ್ ಸುತ್ಕೊಳ್ಳೋಕ್ಕೆ ಬೇಕಂತ ಬಿಟ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೋತೀನಿ. ಒಂದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ. ಒಂದು ಚೈನ್ ಹಾಕಿ ಸ್ವಲ್ಪ ಥ್ರೆಡ್ಡನ್ನು ಬಿಟ್ಕೊಂಡು ಕಟ್ ಮಾಡಿಕೊಂಡು ಇದನ್ನು ಈ ಥರ ಎಳ್ಕೋಬೇಕು ಟೈಟಾಗಿ. ಈ ಥರ ಎಳ್ಕೊಂಡು ಇದಕ್ಕೆ ಇವಾಗ ಗಮ್ಮನ್ನು ಹಚ್ಕೋಬೇಕು. ಈ ಥರ ಗಮ್ಮನ್ನು ಹಚ್ಚಿ ಇದನ್ನು ಇಲ್ಲಿಂದ ಮತ್ತೆ ಈ ಕಡೆ ಮುಂದುಗಡೆಯಿಂದ ಹೊರಗಡೆ ತರ್ತೀನಿ. ಅದಕ್ಕೋಸ್ಕರ ಒಂದು ಸಿಂಗಲ್ ಕ್ರೋಶ ಬರುವಷ್ಟು ನಾನು ಗ್ಯಾಪನ್ನು ಬಿಟ್ಕೊಂಡಿದ್ದೆ. ಇಲ್ಲಿ ಬೇಕಿದ್ದರೆ ಇನ್ನೂ ಸ್ವಲ್ಪ ಗಮ್ಮನ್ನು ಹಚ್ಕೋಬೋದು. ಜಾಸ್ತಿ ಗಮ್ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಚ್ಚಿದರೆ ಸಾಕು, ಬಿಚ್ಕೊಳ್ಳೋದಿಲ್ಲ. ಇವಾಗ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ನೀವು ಈ ಥರ ಗಮ್ ಹಚ್ಚಿದ್ದೀರಾ ಅಂತ ಕೂಡ ಗೊತ್ತಾಗೋದಿಲ್ಲ. ಆ ಥರ ಕಾಣಿಸುತ್ತೆ ನೋಡಿ. ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಇಲ್ಲಿ ಬೀಡ್ಸ್ಗಳನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಬೇಕಿದ್ದರೆ. ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಫಿನಿಶಿಂಗ್ ಕೂಡ ಇಲ್ಲಿ ಬೇಕಿದ್ದರೆ ಇನ್ನೊಂದು ಸ್ಟೆಪ್ ನೀವು ಇಲ್ಲಿ ಬೀಡ್ಸ್ಗಳನ್ನು ಹಾಕಿ ಟ್ರೈ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಓಕೆ ನೋಡಿ, ಈ ಥರ ನಾನು ಸಿಂಗಲ್ ತೋರಿಸಿದ್ನಲ್ಲ, ಈ ಥರ ನೀವಿಲ್ಲಿ ಈ ಥರ ಬೀಡ್ಸ್ ಕೂಡ ಇಲ್ಲಿ ಪರ್ಲ್ ಬೀಡ್ ಹಾಕಿದ್ದೀನಿ, ಹಾಗೆ ಇಲ್ಲಿ ಗೋಲ್ಡ್ ಕಲರ್ ಬೀಡ್ ಹಾಕಿದ್ದೀನಿ. ಇಲ್ಲಿ ಸಿಂಗಲ್ ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಡಬಲ್ ಕಲರ್ನಲ್ಲಿ ಕೂಡ ಮಾಡ್ಕೊಂಡಿದ್ದೀನಿ. ಎಲ್ಲ ಥರದ ಈ ಥರ ಬಳೆಗಳನ್ನು ನೀವೇ ನಿಮ್ಮ ಕೈಯಾರೆ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಡಿಸೈನ್ ಅರ್ಥ ಆಗಿರುತ್ತೆ. ಈ ಥರ ಬೀಡ್ ಹಾಕಿ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.